ಮೊನ್ನೆ ಯಾರೋ ಮದ್ದೂರು ಶಾಸಕರು ಅಂತ ಹೇಳೋಕ್ಕೆ ದಯಮಾಡಿ ನನಗೆ ಮನಸ್ಸಿಗೆ ತುಂಬ ನೋವಾಗ್ತದೆ. ಬಹುಶಃ ಅವ್ರ ತಂದೆಯೋ ತಾಯಿಯೋ ಯಾವುದೇವ್ರಿಗೆ ಹೂವು ಹಾಕಿದ್ರೋ ಆ ಪುಣ್ಯ ಒಂದು ಕಡೆಗೆ. ಆವತ್ತಿನ ಕಾಂಗ್ರೆಸ್ ಗಾಳಿ, ಆ ಗಾಳಿ ಬಿರುಗಾಳಿ ಜೊತೆಗೆ ಇವ್ರ ಬಂದಷ್ಟು ಗಾಳಿ ಇತ್ತು. ಈ ಗಾಳಿನ ತೇಲ್ಬಿಟ್ಟು ಇದೊಂದು ಎಲೆ ತೂರ್ಕೊಂಡೋಯ್ತು ಮುಂದಕ್ಕೆ. ಅದನ್ನೇ ದೊಡ್ಡದಾಗಿ ಇತ್ತೀಚಿನಲ್ಲಿ ಕೃಷ್ಣ ಪ್ರಭಾತ್ ಸುದರ್ಶನ್ ಚಕ್ರಕ್ಕಿಂತ ಜಾಸ್ತಿ ಜೋರಾಗಿ ಇವ್ರು ತಲೆ ತಿರುಗ್ತೈತೆ. ಈ ತಲೆ ತಿರುಗಾಟನ ದಯಮಾಡಿ ಶಾಸಕರು ಕಮ್ಮಿ ಮಾಡ್ಕೋಬೇಕು. ನಾವು ಕೇಳಾಯಿತು, ನೋಡಾಯಿತು, ಸೀಮ್ಗಿಲ್ಲರು ಶಾಸಕರು ಇವರೇ ಏನಲ್ಲ. ಇಂಥ ಶಾಸಕರನ್ನ ಭಾಳ ಜನ ಮದ್ದೂರು ನೋಡಿದೆ. ತಮ್ಮಣ್ಣವ್ರು ಹೇಳಿದ ರೀತಿಯಲ್ಲಿ ಬಾಯಿಗೆ ಏನು ಬಂತದೆ ಕೆಟ್ಟದಾಗಿ ಮಾತಾಡ್ಬಿಟ್ರೆ, ಬಿಲೋದಿ ಬೆಲ್ಟ್ ಮಾತಾಡ್ಬಿಟ್ರೆ ಇನ್ಯಾರೂ ಮಾತಾಡಲ್ಲ, ಸೈಲೆಂಟ್ ಆಗಿಬಿಡ್ತಾರೆ ಅಂತಕ್ಕಂಥ ದೊಡ್ಡ ತತ್ವ ಇಟ್ಕೊಂಡಿರುವಂಥ ಇಂಥ ಮನುಷ್ಯನ ನಾವು ಅದೇನು ಅಂತ ಆ ಪುಣ್ಯಾತ್ಮರು ಮದ್ದೂರು ಜನ ಕೈ ಮುಗಿಬೇಕು. ಪ್ರಜ್ಞಾವಂತ ಜನ, ಏನು ಮಾಡೋಕ್ಕಾಗಲ್ಲ. ಅವತ್ತು ಅಲೆನಲ್ಲಿ ತೂರ್ಕೊಂಬಂದ್ರು ಈ ಮನುಷ್ಯ. ಅಲ್ಲ ರೀ, ದೇವೇಗೌಡರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ, ದೇವ್ರಿಗೆ ಹೆಸರೇಳೋ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ. ಇವನೊಬ್ಬ ಶಾಸಕ ಅಂದರೆ ಶಾಸನ ಮಾಡ್ತಕ್ಕಂಥವ್ರು, ಕಾನೂನು ಮಾಡ್ತಕ್ಕಂಥವ್ರು, ಸಂವಿಧಾನ ಗೊತ್ತಿರ್ತಕ್ಕಂಥವ್ರು. ಇವ್ರ ಲೀಡ್ರು ಸಂವಿಧಾನ ಹಿಡ್ಕೊಂಡು ಓಡಾಡ್ತಾರೆ. ನಾಚಿಕೆ ಆಗಲ್ವನ್ರಿ ಇವ್ರಿಗೆ? ದೇವೇಗೌಡರು ಮನಸ್ಸು ಮಾಡಿದರೆ ಒಂದು ವಾರದೊಳಗೆ ಮೊಮ್ಮಗನ ಬಿಡಿಸ್ಬಿಡೋದಾಯ್ತು ಅಂತಾರಲ್ಲ, ಇವ್ರ ಲೆವೆಲ್ ಇಳಿಬೇಕಾಗಿತ್ತು ರೀ ದೇವೇಗೌಡರು. ಇವ್ರ ಮಕ್ಕಳು ಮೊಮ್ಮಕ್ಕಳು ಮುಂದಕ್ಕೆ ಇದೇ ಕೆಲಸ ಮಾಡಿದ್ರೆ ಹೋಗಿ ಬಿಡ್ಸಕ್ಕೆ ಹೇಳ್ರಿ ಇವ್ರಿಗೆ. ದೇವೇಗೌಡರು ಬಿಡಿಸ್ಬಿಡ್ತದೆ ಅಂತೆ. ದೇವೇಗೌಡರು ಅಂತ ಹಲಾಲ್ಕೋರ್ ಕೆಲಸನ ಅವ್ರ ಜೀವನದಲ್ಲಿ ಮಾಡಿಲ್ಲ. ತಪ್ಪು ಮಾಡಿದರೋ ಬಿಟ್ಟಿದರೋ ಪ್ರಜ್ವಲ್ಲು, ಅದು ಅವ್ರಿಗೆ ಸೇರಿದ್ದು. ಅದನ್ನ ತೀರ್ಮಾನ ಮಾಡೋಕೆ ಕೇಳ್ಕೊಂಡು ಹೋಗ್ಬೇಕ್ರಿ. ಮಧುರ್ಗೆ ಹೋಗ್ಬೇಕಾದ್ರೆ ಉದಯಣ ಮಧುರ್ ಬರ್ತಾ ಇದ್ದೀವಿ ಬರಲಪ್ಪ ಅಂತ ಏನು ಹಿಟ್ಲರಾ? ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡಿ. ದೇವೇಗೌಡರ ಕುಟುಂಬದ ಮಾತಾಡಬೇಕಾದ್ರೆ ನೀವು ನನ್ನ ಹಳ್ಳ ನಾನೇ ತೋಡ್ಕೊತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತಾಡಿ. ಇನ್ನಾದರೂ ಸ್ವಲ್ಪ ಎಚ್ಚರಿಕೆಯನ್ನು ಮಾತಾಡಿ. ಇತ್ತೀಚಿನ ದಿನದಲ್ಲಿ ಪಾಪ ರವೀಂದ್ರ ಶಿಕ್ಕಂಟೇನವರು ಇವ್ರ ಮೇಲೆ ಹೆಣ್ಮಕ್ಳಿಲ್ವೇನ್ರಿ? ಎಂಥ ಪದ ಮಾತಾಡೋದು? ಇವ್ರ ಮೇಲೆ ಹೆಣ್ಮಕ್ಳಿಲ್ವಾ? ಸ್ವಲ್ಪ ನಾಲ್ಗರ ಅದ್ವಸ್ತಲ್ಲಿ ಇಟ್ಕೊಳಪ್ಪ. ಇವರು ಶಾಸಕರು, ಜನಪ್ರತಿನಿಧಿ, ಶಾಸನ ಬರೆಯೋರು, ಮೋಸ ಮಾಡುವಂತ ಮೈಕ್ ಇಟ್ಕೊಂಡು ಹೇಳ್ತಾರೆ. ಈ ತಮ್ಮಣ್ಣವ್ರು ಹೇಳಿದ್ರು ಮೂಟೆಗಟ್ಟಲೆ ದುಡ್ಡು ಬರ್ತದೆ ಅಂತ. ಅದೆಲ್ಲ ನಾನು ಇಡಿಯವರು ಪಾಡಿಯವರು ಇತ್ತೀಚೆಗೆ ಟಾಕ್ ಆಫ್ ದಿ ಟೌನ್ ಬೆಂಗಳೂರಿನಲ್ಲಿ ಯಾವುದೋ ಒಂದು ಇಶ್ಯೂನಲ್ಲಿ ಯಾಕೋ ಡಿ ಕೆ ಶಿವಕುಮಾರ್ ಬೈದ್ರು ಅಂತ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಯಾವುದೋ ಟೆಲಿಫೋನ್ ಹಗರಣ ಏನೋ ಬರ್ತಾಯಿದೆಯಲ್ಲ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬರ್ತಾಯಿದೆ. ಅದು ಟೆಲಿಫೋನ್ ಹಗರಣ, ಅಲ್ಲಿ ಯಾವುದೋ ಒಂದು ಮಾಹಿತಿ ಲೀಕ್ ಆಗಿದೆಯಂತೆ. ಹಿಂದೆ ಅದೆಲ್ಲ ಯಾರೋ ದೊಡ್ಡ ಲೀಡ್ರದು ಡೆಲ್ಲಿಲಿ ದುಡ್ಡು ಸಿಕ್ತಂತಲ್ಲ, ಯಾರೋ ದೊಡ್ಡ ಲೀಡ್, ರಾಜ್ಯದ ಕಾಂಗ್ರೆಸ್ ದೊಡ್ಡ ಲೀಡ್ ಡೆಲ್ಲಿಲಿ ದುಡ್ಡು ಸಿಕ್ತಂತಲ್ಲ, ಆ ಮಾಹಿತಿ ಈ ಭಾಗದಲ್ಲಿ ಯಾರೋ ಒಬ್ಬರು ಆ ಕಾಲದಲ್ಲಿ ಲೀಕ್ ಮಾಡಿ ಕುಮಾರಣ್ಣಗೆ ಗೊತ್ತಿಲ್ವಂತೆ. ಲಾಟ್ರಿ ಮನ್ನಾ, ಸಾರಾಯಿ ಮನ್ನಾ, ಸಾಲ ಮನ್ನಾ, ಗ್ರಾಮ ವಾಸ್ತವ್ಯ, ತಾಯಿ ಹೃದಯದ ಮನುಷ್ಯ. ಇವ್ರು ಏನು ತಿಳ್ಕೊಂಬಿಟ್ಟಾರೆ ಕೆಲವು ಕಾಂಗ್ರೆಸ್ನವರು ಅಂದರೆ, ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಬೋದ್ಬಿಟ್ರೆ ಮೀಡಿಯಾದವ್ರಿಗೆ ಏನು ಮಾಡೋಕ್ಕಲ್ಲ, ಬೇಕಲ್ಲ. ಮೀಡಿಯಾದವ್ರು ಇರ್ತಾರೆ, ಮೀಡಿಯಾ ಮುಂದೆ ಪೋಸ್ ಕೊಡಬೇಕು. ಪೋಸ್ ಕೊಟ್ಟು ಬೈಯೋದು ದೇವೇಗೌಡರು ಕುಮಾರಸ್ವಾಮಿ ಬಾಯಿಗೆ ಬಂದ ಬೈಯೋದು. ನೀವೇನು ಬುದ್ಧಿವಂತರಿಲ್ಲ. ಎಲ್ಲೆಲ್ಲಿ ಹರಾಜು ಹಾಕಬೇಕು ಅಲ್ಲೆಲ್ಲ ಹರಾಜು ಹಾಕ್ಬಿಟ್ಬಿಡ್ತೀರಿ. ಮದ್ದೂರು ಬೀದಿಲಿ ಸ್ವಲ್ಪ ಹೋಗಿ ನೋಡಿ, ಮದ್ದೂರು ಬೀದಿ ಒಳಗೆ ಹೋಗಿ ನೋಡಿ. ನೀವು ಹೇಳ್ತಿರಲ್ಲ, ನೀವು ಹೋಗಿ ನೋಡಿ. ಮೊನ್ನೆ ನಿಮ್ಮ ನಡವಳಿಕೆ, ನೀವು ಆಡಿದ ಮಾತುಗಳು ಎಷ್ಟರ ಮಟ್ಟಿಗೆ ಮದ್ದೂರು ಬೀದಿ ಒಳಗೆ ಪ್ರಚಾರ ಆಗ್ತಾ ಇದೆ ಅಂತ. ನಿಮ್ಮ ಹಳ್ಳನ ನೀವೇ ತೋಡ್ಕೊತಾ ಇದ್ದೀರಿ. ಜನ ಅಪರೂಪಕ್ಕೆ ಆಶೀರ್ವಾದ ಮಾಡೋರೆ, ಉಳಿಸ್ಕೊಳಕ್ಕಾಯ್ತಲ್ಲ ನಿಮ್ಮ ಕೈಯಲ್ಲಿ. ಅಲ್ಲಪ್ಪ, 60-70 ದಿನ ಸತತವಾಗಿ ಆ ಜನ, ಇವರು ಓಟ್ ಕೊಟ್ಟು ಗೆಲ್ಸಿದ ಜನ, 25,000 ಓಟ್ ಕೊಟ್ಟು ಗೆಲ್ಸಿದ ಜನ ಸ್ಟ್ರೈಕ್ ಮಾಡ್ತಾರೆ. ಅವ್ರ ಉದ್ದೇಶಗಳೇನೋ ಇರ್ಬೋದು. 60-70 ದಿನ ನಂತರಕ್ಕೆ ಆ ಭಾಗದ ಜನಪ್ರತಿನಿಧಿ ಇವ್ರು ಕೊಟ್ಟು 25,000 ಅಂಕಿ, 56,000 ಜಾಸ್ತಿ ಲೀಡ್ ಕೊಟ್ಟಂಥ ಪುಣ್ಯಾತ್ಮರು ಮದ್ದೂರು ಜನ. ಆ ಸಮಸ್ಯೆ ಕೇಳೋಕ್ಕೆ ಅಲ್ಲಿ ಹೋದ್ರೆ ಅದೇ ತಪ್ಪಾಗೋಯ್ತಾ? ಹೋಗಲೇಬಾರ್ದಾ? ಮದ್ದೂರ ಅನಭಿಷಕ್ತ ದೊರೆನವರು ಮದ್ದೂರಿಗೆ ಯಾರು ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗ್ಬೇಕಾ? ಒಬ್ಬ ಶಾಸಕ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗೋದಿಲ್ವಾ? ಗೂಂಡಾವರ್ತಿ, ಮಾತಿಗೆ ಬಾಯಿಗೆ ನಾಲ್ಗೆಗೆ ಬೀಗಿ ಇಡ್ತಾ ಇಲ್ಲ. ಚಿಕ್ಕ ಮಗು, ದೇವೇಗೌಡರ ಕುಟುಂಬದ ಚಿಕ್ಕ ಮಗು, ಆ ಮಗು ಮೇಲೆ ಕಣ್ಣು ಹಾಕ್ತಾರೆ. ಇವ್ರು ಲೀಡರ್ ಇದ್ದರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ಮೊದಲು ಮೇಲೆ ನೋಡಪ್ಪ, ನಿನ್ಗೆ ಯಾರು ಆಶೀರ್ವಾದ ಮಾಡಿ ಈಚೆ ಕಳಿಸೋರು ಅವ್ರ ಕಡೆಗೆ ನೋಡಿ ಮೊದಲು. ನಿನ್ನ ತಟ್ಟೆಯಲ್ಲಿ ಹೆಗಣ ಬಿದ್ದದೆ, ಇನ್ನೊಬ್ರು ತಟ್ಟೆ ನೊಣ ಕೊಡೋಕೆ ಹೋಗ್ತಾ ಇದೆಯಾ? ನೀನು ನಿಂತಿರೋ ಜಾಗ ಅಂಥದ್ದು. ನೀನು ಬಂದು ದೇವೇಗೌಡರು ವಂಶ ಹುಡಿಕೊಂಡು ಹೋಗ್ತಾ ಇದೆಯಾ? ವಂಶ ರಾಜಕಾರಣ ಮಾಡ್ತಾರೆ ದೇವೇಗೌಡರು. ಸಿದ್ದರಾಜುಗನ್ಗೆ ಅನ್ಯಾಯ ಮಾಡಿಬಿಟ್ರು. ಏನು ಸಿದ್ದರಾಜುಗೆ ಅನ್ಯಾಯ ಮಾಡಿದ್ರು? ಸಿದ್ದರಾಜಣ್ಣ ದೇವೇಗೌಡರು ಮಾನಸಿಕ ಪುತ್ರ. ಇದೇ ತಮ್ಮಣ್ಣವರು, ಇವರು ರಕ್ಷ ಸಂಬಂಧಿ, ಬೀಗರು.
ಅವ್ರ ಮಗನಿಗೆ ಇವ್ರ ಮಗಳು ಕೊಟ್ಟೈತೆ. ಸಿದ್ದರಾಜವ್ರನ್ನ ಇವ್ರ ಮೇಲೆ ನಿಲ್ಲಿಸಿ ಗೆಲ್ಲಿಸ್ಲಿಲ್ವಾ ದೇವೇಗೌಡರು? ಸಿದ್ದರಾಜಣ್ಣ ಹೆಂಡತಿ ನಿಲ್ಲಿಸಿ ಇವ್ರ ಮೇಲೆ ಗೆಲ್ಲಿಸ್ಲಿಲ್ವಾ? ಸಿದ್ದರಾಮಣ್ಣ ಸಂಬಂಧನ ಸಿದ್ದರಾಜುಗನ್ಯ ನಾಗೇಗೌಡರು ಇವ್ರಿಗೆ ಏನ್ರಿ ಗೊತ್ತು? ಐಸ್ ಕ್ಯಾಂಡಿ ಚೀಪ್ಕೊಂಡು ನಿಂತವನ ಮನುಷ್ಯ ರಾಜಕೀಯದಲ್ಲಿ ಉದಯ್ ಐಸ್ ಕ್ಯಾಂಡಿ ಚೀಪ್ ಹುಡುಗ. ದೊಡ್ಡ ರಾಜಕಾರಣ ಮಾಡ್ತಾರೆ. ಯಾರೋ ಬೀದಿಲಿ ಹೋಗೋರು ಮಾತಾಡೋರು ಅಂತ ಕೇಳಿಸ್ ಏನು ನಾಗೇಗೌಡರ ಬಗ್ಗೆ ಏನ್ರಿ ಗೊತ್ತು ಇವ್ರಿಗೆ? ನಾಗೇಗೌಡರು ವರ್ಣರಂತ ರಾಜಕಾರಣಿ, ಕಾಂಗ್ರೆಸ್ ಪಕ್ಷ ಕಟ್ಟದ ಮನುಷ್ಯ. ಕಾಂಗ್ರೆಸ್ ಗುಡಿಂದ ಆಚೆಗೆಸಿದ್ದಾರೆ ನಾಗೇಗೌಡರನ್ನ. ಹೋಗಿ ಮರ್ತಿಬೇಗೌಡರು ನಿಮ್ಮ ಪಾಟೀಲ್ ಅವರ ಇನ್ನೂ ಕೇಳಿ ನೋಡಿ ನಮ್ಮಿಂದ ಹೋದವರು CM ಇಬ್ರಾಹಿಂ ಮನೆಯಲ್ಲಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.